ಅದರ ಮಾತುಗಳು, ಅದರ ಒಂದು ಮುಂದಿನ ಯೋಜನೆಗಳು ತುಂಬಾ ಮರೀಚಿಕೆನೇ ಆಗಿತ್ತು. ನಾನು ಈ ಅಂಶನ ಒಪ್ಕೊಳ್ತೀನಿ. ತುಮಕೂರು ನಗರದಲ್ಲಿ ಕಸ ವಿಲೇವಾರಿ ಸಮಸ್ಯೆ ಇದೆ. ಆದ್ರೆ ಕಳೆದ 1 ತಿಂಗಳಿಂದ ನಾವು ಈಗಾಗಲೇ ಕಸವನ್ನು ನಾವು ಬೇರೆ ಕಡೆ ವಿಲೇವಾರಿ ಮಾಡ್ತಾ ಇದ್ವಿ. ಕಸ ವಿಲೇವಾರಿ ಘಟಕದ ಒಂದು ಚರ್ಚೆಗಳು ಅಜ್ಜಗನ್ನಹಳ್ಳಿಯಲ್ಲಿ ನಾವು ಕಸ ವಿಲೇವಾರಿ ಘಟಕವನ್ನು ನಾವು ಆ ಕಾಮಗಾರಿ ಕೆಲಸ ಪ್ರಾರಂಭ ಮಾಡಿದ್ವಿ. ಕಾರಣಾಂತರದಿಂದ ಅಲ್ಲಿಯ ಜನರ ವಿರೋಧದಿಂದ ಆ ಕೆಲಸವನ್ನು ನಾವು ಸ್ಥಗಿತ ಮಾಡಿದ್ವಿ, ಯಥಾಸ್ಥಿತಿಯಾಗಿ ಇಟ್ಟುಕೊಂಡಿದ್ವಿ. ಇಲ್ಲ, ಹಾಗಲ್ಲ. ಇವಾಗ ಬೇರೆ ಕಡೆ ಇರುವ ಕಸದ ಘಟಕಕ್ಕೆ ನಾವು ಕಸವನ್ನು ವಿಲೇವಾರಿ ಮಾಡ್ತಾ ಇದೀವಿ. ಹಾಗಾಗಿ ಇವಾಗ ದಿನಕ್ಕೆ ಸುಮಾರು 9 ರಿಂದ 12 ಟ್ರಿಪ್ ಕಸವನ್ನ ನಾವು ವಿಲೇವಾರಿ ಮಾಡ್ತಾ ಇದೀವಿ. ಹಾಗೆ ಯಾವುದೇ ಒಂದು ರೀತಿಯ ಸಮಸ್ಯೆ ಬರೋದಿಲ್ಲ. ಆದ್ರೆ ನಾವು ನಮ್ಮ ನಗರಕ್ಕೆ ಒಂದು ಪರ್ಮನೆಂಟ್ ಶಾಶ್ವತವಾದ ಒಂದು ಕಸ ವಿಲೇವಾರಿ ಘಟಕವನ್ನು ನಾವು ಮಾಡಲೇಬೇಕಾಗುತ್ತೆ. ಈಗಾಗಲೇ ಬಹಳಷ್ಟು ಚರ್ಚೆಗಳಾಗಿದ್ದಾವೆ. ಈಗಾಗಲೇ ನಾವು 2 ಹೊಸ ಜಾಗಗಳನ್ನು ನಾವು ಗುರುತಿಸಿದ್ವಿ. ಅವು ಬಹಳ ಇಂತಹ ಒಂದು ಘಟಕಕ್ಕೆ ಬಹಳ ಸೂಟಬಲ್ ಜಾಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಘಟಕಗಳನ್ನ ಏನು ಜಮೀನಿದೆ ಆ ಜಮೀನನ್ನು ನಾವು ಮಹಾನಗರ ಪಾಲಿಕೆಗೆ ನಾವು ತೋಳಕ್ಕೆ ಭೂಶೋಧನೆ ಮಾಡ್ಕೊಳ್ಳೋಕೆ ನಾವು ಸರ್ಕಾರಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ವಿ. ಅದೃಷ್ಟವಾಗಿ ಇವೆರಡರಲ್ಲಿ ಒಂದು ಸ್ಥಳವನ್ನು ನಾವು ತಗೊಂಡು ಕಸ ವಿಲೇವಾರಿ ಘಟಕವನ್ನು ಅಲ್ಲಿ ಪ್ರಾರಂಭ ಮಾಡ್ತೀವಿ. ಅದರಿಂದ ನಮಗೆ ಶಾಶ್ವತವಾದ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಕ್ಕೆ ಪ್ರಯತ್ನ ಪಡ್ತೇವೆ. ಇದು ನಮಗೆ ಸ್ಥಳ ಸಿಕ್ಕಿ 6 ತಿಂಗಳೊಳಗೆ ಆ ಘಟಕವನ್ನು ನಾವು ಪ್ರಾರಂಭ ಮಾಡ್ತೀವಿ. ಆದ್ರೆ ಸದ್ಯಕ್ಕೆ ನಾವು ಕಸವನ್ನ ವಿಲೇವಾರಿ ಮಾಡ್ತಾ ಇದೀವಿ. ಯಾವುದೇ ರೀತಿಯ ತೊಂದರೆ ನಮ್ಮ ನಗರದ ಜನರಿಗೆ ಬರುವುದಿಲ್ಲ. ಬೃಹತ್ ಲೇಔಟ್ ಯೋಜನೆಯಲ್ಲಿ 200 ಎಕರೆಯಲ್ಲಿ 4,000 ನಿವೇಶನವನ್ನ ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮೀಸಲಿಡುವುದಾಗಿ ಭರವಸೆ ಕೊಟ್ಟಿದೆ. ಇದು ದಲಿತರು ಹಾಗೂ ಅಲ್ಪಸಂಖ್ಯಾತರಲ್ಲ. ಇದು ಟೂಡಾದಿಂದ ನಾವು ಮುಸ್ಸಂದ್ರದಲ್ಲಿ ಸುಮಾರು 200 ಎಕರೆ ಜಮೀನನ್ನ ಭೂಸ್ವಾಧೀನ ಮಾಡಿಕೊಂಡು 50-50 ಅಂದ್ರೆ ನಮಗೆ 50%, ಅಲ್ಲಿನ ರೈತರಿಗೆ 50% ಸೈಟ್ಗಳನ್ನು ಕೊಡುವಂತಹ ಒಂದು ಯೋಜನೆ ಇದು. ಈ ಯೋಜನೆಯಲ್ಲಿ ಸುಮಾರು 4,000 ಸೈಟ್ಗಳನ್ನು ನಾವು ಮಾಡ್ತಾ ಇದ್ವಿ. ಇದು ಹರಾಜು ಮಾಡುವ ಮುಖಾಂತರ ಅರ್ಹರಿಗೆ ಯಾರೇ ಇರ್ಬೋದು, ಅದಕ್ಕೆ ಕೇವಲ ಅಲ್ಪಸಂಖ್ಯಾತರು ದಲಿತರು ಅಂತಿಲ್ಲ, ಎಲ್ಲರೂ ಈ ಸೈಟ್ಗಳನ್ನು ಕೊಂಡುಕೊಳ್ಳುವ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸಿಕೊಡ್ತಾ ಇದ್ದೀವಿ. ಒಪ್ಪಿಗೆ ಕೊಟ್ಟಿದ್ದಾರೆ. ನಾವು ಈಗಲೇ ಒಂದು ಸಭೆ ಮಾಡಿದೀವಿ. ಮುಂಚೆ 60-40% ಇತ್ತು. ಆದ್ರೆ 60% ಸರ್ಕಾರಕ್ಕೆ, 40% ರೈತರಿಗೆ ಅಂತ. ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿರಲಿಲ್ಲ. ಈಗ ಸರ್ಕಾರ ಅದನ್ನ ಒಂದು ತಿದ್ದುಪಡಿ ಮಾಡಿ 50% ಅಂತ ಹೇಳಿದ್ದಾರೆ. ಅಂದ್ರೆ 50% ಸೈಟ್ಗಳು ನಮಗೆ, ಸರ್ಕಾರಕ್ಕೆ, 50% ರೈತರಿಗೆ ಅಂತ. ಅದನ್ನು ಅವರು ಒಪ್ಪಿದ್ದಾರೆ. ಆದಷ್ಟು ಬೇಗ ಇದನ್ನು ಕೂಡ ನಾವು ಈ ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಇನ್ನೊಂದು 1 ತಿಂಗಳು 2 ತಿಂಗಳಿಗೆ 4161 ಆದ್ಮೇಲೆ ನೋಟಿಫಿಕೇಶನ್ ಆದ್ಮೇಲೆ ನಾವು ಕಾರ್ಯಕ್ರಮ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿಯವರ ಜಯಂತಿನ ಶಾಸಕರು ಕೂಡ ನಿರ್ಮಾಣ ಭಾರತ ಮಾಡಲಿಕ್ಕೆ ಸಿದ್ಧವಾಗಿದ್ದು, ಆ ಜಾಗ ಈಗ ನೋಟಿಸ್. ಈಗಾಗಲೇ ನಾವು ಅಕ್ಟೋಬರ್ 2ರಂದು ಭಾರತ್ ಸ್ವಚ್ಛ ಆಂದೋಲನ ಅಭಿಯಾನವನ್ನು ನಾವು ರಾಷ್ಟ್ರದ ಎಲ್ಲಾ ನಗರ ಪ್ರದೇಶಗಳಲ್ಲಿ ನಾವು ಈ ಅಭಿಯಾನ ಪ್ರಾರಂಭ ಮಾಡಿದ್ವಿ. ಇಲ್ಲ, ಹಾಗಲ್ಲ, 1 ನಿಮಿಷ ನಾನು ಹೇಳ್ತೀನಿ. ಸಾಂಕೇತಿಕವಾಗಿ ಅವತ್ತು ನಾವು NR ಕಾಲೋನಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅದಾದ ನಂತರ ನಮ್ಮ ಮಹಾನಗರ ಪಾಲಿಕೆಯಿಂದ ತುಮಕೂರು ನಗರದ ಎಲ್ಲಾ 35 ವಾರ್ಡ್ಗಳನ್ನು ನಾವು ಸ್ವಚ್ಛ ಮಾಡುವ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಇದು ಏನು ದಸರಾ ಹಾಗೂ ಬಕ್ರೀದ್ ಹಬ್ಬಗಳು ಬಂದವು, ಆ ಹಬ್ಬದ ಪ್ರಯುಕ್ತ ಆ ಕೆಲಸ ಪ್ರಾರಂಭ ಆಗಿರಲಿಲ್ಲ. ಈ ವಾರದಿಂದ ನಾವು ಆ ಕೆಲಸ ಪ್ರಾರಂಭ ಮಾಡ್ತಾ ಇದ್ವಿ. ಬರುವ 1 ತಿಂಗಳೊಳಗೆ ನಾವು 35 ವಾರ್ಡ್ಗಳು ಕೂಡ ಸ್ವಚ್ಛತಾ ಅಭಿಯಾನ ಆಂದೋಲನ ನಾವು ಪ್ರಾರಂಭ ಮಾಡಿ ಎಲ್ಲಾ ವಾರ್ಡ್ಗಳಿಗೂ ನಾವು ಸ್ವಚ್ಛತೆ ಮಾಡುವ ಒಂದು ಉದ್ದೇಶವನ್ನು ಹೊಂದ್ಕೊಂಡಿದ್ದೀವಿ. ಇಲ್ಲ, ಇವಾಗ ಕಾರ್ಯಕರ್ತರಲ್ಲ, ಇವಾಗ ಏನು ನಾವು ಪೌರ ಕಾರ್ಮಿಕರಿದ್ದಾರೆ ಅವ್ರ ಜೊತೆಗೆ ನಾವು ಸ್ವಚ್ಛತಾ ಆಂದೋಲನ ಮಾಡ್ತಾ ಇದ್ದೀವಿ. ಇದು ಒದಗಿಸಿದೀವಲ್ಲ, ಯಾಕೆ ನಾವು ಕೆಲವು ಅದು ಕೊಡ್ತೀವಿ. ನಾವು ಈ ಮೊನ್ನೆ ನಡೆದ ಪಾಲಿಕೆ ಸಭೆಯಲ್ಲಿ ನಾವು ನಿರ್ಣಯ ತಗೊಂಡಿದ್ದೀವಿ. ಅವರಿಗೆ ಸಮವಸ್ತ್ರ ಹಾಗೂ ಹ್ಯಾಂಡ್ ಗ್ಲೌಸ್ ಅನ್ನು ಕೊಡುವಂತ ಒಂದು ನಿರ್ಣಯ ತಗೊಂಡಿದ್ದೀವಿ. ಜೊತೆಗೆ ಅವರಿಗೆ ಏನು ವಸತಿ ಸೌಲಭ್ಯ ಇರಬೇಕು. ನಾವು ಕೆಲವು ವಾರ್ಡ್ಗಳಲ್ಲಿ ಈಗಾಗಲೇ ಪೌರ ಕಾರ್ಮಿಕರಿಗೆ ವಸತಿ ಸೌಲಭ್ಯವನ್ನು ಕೂಡ ನಾವು ಮಾಡ್ಕೊಡ್ತಾ ಇದೀವಿ. ದಿಬ್ಬೂರಲ್ಲಿ ಏನು 1200 ಮನೆಗಳನ್ನು ಕಟ್ತಾ ಇದೀವಿ. ಅದರಲ್ಲೂ ಕೂಡ ಕೆಲವು ಮನೆಗಳನ್ನು ನಾವು ಪೌರ ಕಾರ್ಮಿಕರಿಗೆ ಮೀಸಲಾತಿಯಾಗಿ ಇಟ್ಟಿದ್ದೀವಿ. ನಾವು ಇಲ್ಲ, ಇಲ್ಲ, ಈಗಾಗಲೇ ನಾವು ಕುರಿಪಾಳದಲ್ಲಿ ಸುಮಾರು 20 ರಿಂದ 25 ಮನೆಗಳನ್ನು ಕಟ್ಟಿ ಅವ್ರಿಗೆ ಕೊಡ್ತಾ ಇದೀವಿ. ಈಗಾಗಲೇ ಇದು ಅಂತಿಮ ಹಂತದಲ್ಲಿದೆ. ಇಲ್ಲ, ಇವಾಗ ದಿಬ್ಬೂರಲ್ಲೂ ಕೂಡ ಕೊಡ್ತಾ ಇದೀವಲ್ಲ ನಾವು. ಅದೇ ರೀತಿ ಕೆಲವು ವಾರ್ಡ್ಗಳಲ್ಲಿ ಈಗಾಗಲೇ ಇಂತಹ ಒಂದು ಯೋಜನೆ ನಾವು ಜಾರಿ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಅವರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಸರ್ಕಾರ ಕೊಡುತ್ತೆ. ನಗರ ಪ್ರದೇಶಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಹೆಚ್ಚಾಗಿ ಸಮಸ್ಯೆಗಳು ಕಂಡುಬರುತ್ತಿದೆ. ಫುಟ್ಪಾತ್ ನಂತಹ ಬೃಹತ್ ಒಂದು ದೇಶನೇ ತಿರುಗಿ ನೋಡುವಂತಹ ಯೋಜನೆ ತುಮಕೂರಿನಲ್ಲಿ ಆರಂಭವಾಗಿದೆ.
ನಗರದಲ್ಲಿ ಕೆಲವು ಅಂಗನವಾಡಿಯಲ್ಲಿ ಒಳ್ಳೆಯ ರೀತಿಯ ಸೌಲಭ್ಯಗಳು ಅಂತ ನಮಗೂ ಕೂಡ ದೂರುಗಳು ಬಂದಿದ್ದಾವೆ. ಕೆಲವು ಅಂಗನವಾಡಿ ಕೂಡ ನಾನು ವಾರ್ಡ್ಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಅಂಗನವಾಡಿಗೆ ಭೇಟಿ ಕೊಟ್ಟು ಯಾವ ರೀತಿಯ ಸಮಸ್ಯೆಗಳಲ್ಲಿದ್ದಾವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರಮುಖವಾಗಿ ಅವರಿಗೆ ಸುಸಜ್ಜಿತವಾದ ಕಟ್ಟಡಗಳಿಲ್ಲ ಅವರಿಗೆ. ಹಾಗಾಗಿ ನಾನು ಮಂತ್ರಿಗಳು ಕೂಡ ಹೇಳಿದ್ದೇನೆ, ನಗರದಲ್ಲಿ ಈ ಕಡೆ ಇದು ತುಮಕೂರು ನಗರದಲ್ಲಿ ಕೆಲವು ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲು ಅನುಕೂಲ ಮಾಡಿಕೊಡಿ, ಹೊಸ ಕಟ್ಟಡಗಳನ್ನು ಕಟ್ಟಲು ಅನುಕೂಲ ಮಾಡಿಕೊಡಿ ಅಂತ ಕೂಡ ಅವರಿಗೆ ನಾನು ಮನವಿ ಮಾಡಿದ್ದೇನೆ. ಹೌದು, ತರಿಸ್ಕೊಡಿದ್ರೆ ಇದಕ್ಕೆ ನಾವು ಕೊಡ್ತೇವೆ. ಕ್ಷೀರ ಭಾಗ್ಯದ ಮುಖಾಂತರ ಅವರಿಗೆ ಹಾಲನ್ನು ಕೊಡ್ತಾ ಇದ್ದೀವಿ ನಾವು. ಅಲ್ಲ, ಅದು ಒಂದು ಹೆಜ್ಜೆ. ಅದು ಇನ್ನು ಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ನಾವು ಕೊಡ್ತೀವಿ. ಇಲ್ಲ, ಆತರ ಏನಿಲ್ಲ. ಆತರ ನಾವು ಖಂಡಿತವಾಗಿಯೂ ಯಾಕಂದ್ರೆ ಮಕ್ಕಳಿಗೆ ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯವರ ನೇತೃತ್ವದ ರಾಜ್ಯ ಸರ್ಕಾರ ಬಡವರ ಮಕ್ಕಳ ಏನು ಅಪೌಷ್ಟಿಕತೆ ಇದೆ ಅಪೌಷ್ಟಿಕ ದೂರ ಮಾಡುವ ಉದ್ದೇಶದಿಂದಲೇ ಕ್ಷೀರಭಾಗ್ಯ ಯೋಜನೆ ಜಾರಿಗೆ ತಂದಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇಂತಹ ಯೋಜನೆಗಳನ್ನು ನಾವು ಜಾರಿಗೆ ತರ್ತೀವಿ. ನಾವು ಸಿದ್ಧವಾಗಿದ್ದೀವಿ. ಇದೊಂದು ಒಳ್ಳೆಯ ಯೋಜನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ತಮ್ಮ ಮುಖಾಂತರ ನಮ್ಮ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆ ಕೂಡ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಕೇಂದ್ರ ಸರ್ಕಾರ 100 ನಗರಗಳನ್ನು ಅವರು ಗುರುತಿಸಿಕೊಂಡಿದ್ರು, ಅದರಲ್ಲಿ ತುಮಕೂರು ನಗರವನ್ನು ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಇದರಿಂದ ಅನೇಕ ಎಕರೆ ತುಮಕೂರು ಇವಾಗ ಏನಿದೆ ಬಹಳಷ್ಟು ಜನರಿಗೆ, ಕೇಂದ್ರ ಸರ್ಕಾರದ ಮಂತ್ರಿಗಳಿಗಾಗಿರ್ಬೋದು, ಸಂಸದ ಸದಸ್ಯರಿಗಿರ್ಬೋದು, ಬಹಳಷ್ಟು ಜನರಿಗೆ ತುಮಕೂರು ಒಂದು ಸ್ಮಾರ್ಟ್ ಸಿಟಿ ಆಗಿದೆ ಅಂತ ಉದ್ದೇಶದಿಂದ ಅವರು ಇಲ್ಲಿ ಬರ್ತಾರೆ. ಅವರು ಇಂಡಸ್ಟ್ರೀಸ್ಗೋಸ್ಕರ ಕಾರ್ಖಾನೆಗಳು ತೆರೀತಾರೆ. ಹಾಗಾಗಿ ಒಳ್ಳೆಯ ಅವಕಾಶಗಳು ನಮ್ಮ ತುಮಕೂರು ನಗರಕ್ಕೆ ಈ ಯೋಜನೆ ಮುಖಾಂತರ ಬರ್ತವೆ ಅಂತ ನಾವು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇವೆ. ನಾನು ಶಾಸಕನಾದಾಗ ತಾವು ಹೇಳ್ದಂಗೆ ನಮ್ಮ ತುಮಕೂರು ಏನಿದೆ ಅದು ಹಳ್ಳಿನಲ್ಲ ಪಟ್ಟಣಲ್ಲ ಆ ರೀತಿಯಲ್ಲಿ ಆಗಿತ್ತು. ಆದ್ರೆ ಇವಾಗ ಬಹಳಷ್ಟು ಕಾಮಗಾರಿ ಕೆಲಸಗಳು ನಡೀತಾ ಇದಾವೆ. ಇನ್ನು 1-2 ವರ್ಷಗಳಲ್ಲಿ ಅನೇಕ ಕೆಲಸಗಳು ಮುಗಿದ ನಂತರ ಒಂದು ಹಂತದಲ್ಲಿ ನಮ್ಮ ನಗರ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ, ಹಾಗೇನಿಲ್ಲ. ನಾನು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಾ ಸಚಿವರ ಜೊತೆಗೆ ನಾನು ಏನು ನಮ್ಮ ನಗರಕ್ಕೆ ಯಾವ ಸೌಲಭ್ಯಗಳು ಬೇಕು ಆ ಸೌಲಭ್ಯಗಳನ್ನು ಕೇಳಿ ಪಡಿತಾ ಇದ್ದೇನೆ. ಹಾಗಾಗಿ ಎಲ್ಲಾ ಸಚಿವರು ಅನೇಕ ಸೌಲಭ್ಯಗಳನ್ನು ನಮ್ಮ ನಗರಕ್ಕೆ ಕೊಟ್ಟಿದ್ದಾರೆ. ಅನೇಕ ಅವಘಡಗಳು ಸಂಭವಿಸಿವೆ, ಅಪಘಾತಗಳು ಸಂಭವಿಸಿವೆ, ಪ್ರಾಣ ಹಾನಿಗಳಾಗಿದ್ದಾವೆ. ತುಮಕೂರಿನಲ್ಲಿ ಎಲ್ಲೂ ಕೂಡ ರಸ್ತೆ ವ್ಯವಸ್ಥೆ ಸರಿ ಇಲ್ಲ, ಯೂಟರ್ನ್ ವ್ಯವಸ್ಥೆ ಸರಿ ಇಲ್ಲ. ಈಗಾಗಲೇ ಏನು ನೀವು ಒತ್ತುವರಿ ಅಂತ ಹೇಳ್ತಿದೀವಿ, ನಾವು ನಿರ್ಣಯ ತಗೊಂಡಿದ್ದೀವಿ. ಒತ್ತುವರಿಯಿಂದ ನಾವು ತೆರವುಗೊಳಿಸಬೇಕಂತ ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ. ಅತಿ ಶೀಘ್ರದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಒಂದು ನಿಮಿಷ, ಅದ್ರ ಜೊತೆಗೆ ನಾವು ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳ ಜೊತೆ ನಾನು ಸಭೆ ಮಾಡಿದ್ದೀನಿ. ಈಗಾಗಲೇ ತುಮಕೂರು ನಗರಕ್ಕೆ 6 ಕೋಟಿಯ ಮೊತ್ತದಲ್ಲಿ 2 ಸ್ಕೈ ಬಾಕ್ಸ್ ಅಂದ್ರೆ ಏನು ಪಾದಚಾರಿಯ ರೋಡ್ ಕ್ರಾಸ್ ಮಾಡುವಂತ ಒಂದು ವ್ಯವಸ್ಥೆಯನ್ನು 2 ಕಡೆ ನಾವು ಕಟ್ತಾ ಇದ್ವಿ. ತಾವು ಹೇಳ್ದಂಗೆ ಯೂನಿವರ್ಸಿಟಿ ಮುಂದೆ ಸ್ವಲ್ಪ ಕೆಲವು ಅಪಘಾತಗಳು ಅಲ್ಲಿ ಆಗ್ತಾ ಇದಾವೆ. ಜೊತೆಗೆ ಟೌನ್ ಹಾಲ್ ಸರ್ಕಲ್ ಅಲ್ಲಿ ಅವು 2 ಕಡೆ ನಾವು ಸ್ಕೈ ವಾಕ್ ಅನ್ನು ನಾವು ನಿರ್ಮಾಣ ಮಾಡ್ತಾ ಇದ್ವಿ. ಇದರಿಂದ ನಮಗೆ ಏನು ಅಪಘಾತಗಳು ಆಗ್ತದೆ ಈ ಅಪಘಾತವನ್ನು ನಾವು ಕಡಿಮೆ ಮಾಡಬಹುದು. ಪ್ರಮುಖ ರಸ್ತೆ ಇಕ್ಕಟ್ಟು ಅಂತದ್ರಲ್ಲಿ ನೀವು ಇದು ಒಂದು ಇವಾಗ ಏನು ತುಮಕೂರು ಏನು BH 206 ಏನು ಹಾದು ಹೋಗ್ತಾ ಇದೆ ಅದು ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ. ಇನ್ನೂ ಅದ್ರ ಏನು ಸರ್ವಿಸ್ ರೋಡ್ ಇದೆ ಆ ಸರ್ವಿಸ್ ರೋಡ್ ಕೂಡ ನಾವು ಇಲ್ಲ ಪಾದಚಾರಿ ಮಾರ್ಗ ಮಾಡ್ತಾ ಇದೀವಿ. ನಾವು ಸ್ಕೈ ವಾಕ್ ಆಗಿರ್ಬೋದು ಹಾಗೂ ರಸ್ತೆ ಮುಖಾಂತರ ಆಗುವಂತ ಪಾದಚಾರಿ ಮಾರ್ಗಗಳನ್ನು ನಾವು ಈಗಾಗಲೇ ಗುರುತಿಸಿದ್ವಿ. ಅಲ್ಲಿ ನಾವು ಆ ಮಾರ್ಗಗಳನ್ನ ಮಾಡ್ತಾ ಇದೀವಿ. ಇಲ್ಲ, ಸ್ಕೈ ವಾಕ್ ಏನಿದೆ ಈಗ ಮೊನ್ನೆ ತಾನೇ ಅದರ ಅನುಮತಿ ಸಿಕ್ಕಿದೆ. 6 ಕೋಟಿ ಅನ್ನೋದ್ರಲ್ಲಿ 2 ಸ್ಕೈ ವಾಕ್ ಗಳನ್ನು ನಾವು ನಗರದ BH ರಲ್ಲಿ ನಾವು ಮಾಡ್ತಾ ಇದ್ವಿ. ಇಂದಿನ ಸ್ಥಳೀಯ ನಿರುದ್ಯೋಗಿಗಳಿಗೆ, ರೈತರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದು. ಅದೇ ಇಲ್ಲ, ಅದು ಏನು ಅವತ್ತು ಫುಡ್ ಪಾರ್ಕ್ ಏನು ಅವತ್ತು ಪ್ರಾರಂಭ ಆಗಿದೆ, ಇದನ್ನ ಬಹಳಷ್ಟು ಕೆಲಸಗಳೆಲ್ಲ ಆಗ್ಬೇಕಾಗಿದೆ. ನಾನು ಅವರ MD ಜೊತೆ ಕೂಡ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ನಾನು ಅವ್ರಿಗೆ ಹೇಳಿದ್ದೇನೆ, ಏನಿದ್ರು ತಾವು ಏನು ಅಪಾಯಿಂಟ್ಮೆಂಟ್ ಮಾಡ್ತೀರಾ, ರಿಕ್ರೂಟ್ಮೆಂಟ್ ಮಾಡ್ತೀರಾ, ಆದಷ್ಟು ಸ್ಥಳೀಯರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ತುಮಕೂರು ಹಾಗೂ ಸುತ್ತಮುತ್ತಲಿನ ಏನು ನಿರುದ್ಯೋಗಿಗಳಿದ್ದಾರೆ ಅವರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕಂತ ಅವ್ರಿಗೆ ಹೇಳಿದ್ದೀನಿ. ಅವರು ಬರುವ ತಿಂಗಳು ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ನಾವು ಈ ಫುಡ್ ಪಾರ್ಕ್ ನಾವು ಪ್ರಾರಂಭ ಮಾಡ್ತೀವಿ. ಆ ಸಮಯದಲ್ಲಿ ಸ್ಥಳೀಯರಿಗೆ ನಾವು ಅವಕಾಶ ಕೊಟ್ಬಿಟ್ಟು ಏನು ನಿರುದ್ಯೋಗಿಗಳಿದ್ದಾರೆ ಅವರಿಗೆ ನಾವು ಉದ್ಯೋಗವನ್ನು ಕಲ್ಪಿಸಿಕೊಡುವ ಒಂದು ಅವಕಾಶ ನಾವು ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ತುಮಕೂರಿನಲ್ಲಿ ಸಂಸದರು ಕಾಂಗ್ರೆಸ್, ಶಾಸಕರು ಕಾಂಗ್ರೆಸ್, ಆಡಳಿತಾರೂಢ ಸರ್ಕಾರ ಕೂಡ ಕಾಂಗ್ರೆಸ್. ಇದು ತುಮಕೂರು ಜನತೆಗೆ ಒಂದು ವರ. ಆದ್ರೆ ದೇವರು ಪ್ರತಿಫಲ ಕೊಡ್ತಿಲ್ಲ.
ಆ ರೀತಿ ಇಲ್ಲ. ಈಗಾಗಲೇ ನಾನು ನಿಮಗೆ ಹೇಳಿದಂಗೆ ತುಮಕೂರು ನಗರದಲ್ಲಿ ಸುಮಾರು 800 ಕೋಟಿ ರೂಪಾಯಿಯ ಕಾಮಗಾರಿ ಕೆಲಸಗಳು ಇನ್ನು 2 ವರ್ಷಗಳಲ್ಲಿ ನಾವು ಪೂರ್ಣಗೊಳಿಸಲಿದ್ದೀವಿ. ಅದರ ಜೊತೆಗೆ ಮೆಡಿಕಲ್ ಕಾಲೇಜು ಪ್ರಾರಂಭ ಆದ್ರೆ ಅದು ಸುಮಾರು 400 ಕೋಟಿ ಇದೆ. ಅಂದ್ರೆ ಸುಮಾರು 1000. ಈಗಾಗಲೇ ನಾವು MCA ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಗೆ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೀವಿ. ಸರ್ಕಾರದ NOC ಏನು ಅನುಮತಿ ಪತ್ರ ಕೊಡಬೇಕಿತ್ತು ಆ ಪತ್ರವನ್ನು ಕೂಡ ಕೊಡಿದೀವಿ. ನಾವು ಇನ್ನ 1-2 ತಿಂಗಳಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟುವ ಕಾಮಗಾರಿ ಕೆಲಸವನ್ನು ಕೂಡ ನಾವು ಕೈಗೆ ತಗೊಳ್ತಾ ಇದೀವಿ. ಜಾಗ ನಾವು ಇಲ್ಲಿ ಏನು ಜಿಲ್ಲಾಸ್ಪತ್ರೆ ಇದೆ ಆ ಜಿಲ್ಲಾಸ್ಪತ್ರೆ ಆವರಣದಲ್ಲಿ 24 ಎಕರೆ ಸ್ಥಳ ಇದೆ, ಅಲ್ಲಿ ನಾವು ಕಟ್ತಾ ಇದೀವಿ. ಸೊ ಹಾಗಾಗಿ ಇನ್ನು ಬರುವ 2 ವರ್ಷಗಳಲ್ಲಿ ನಾವು ಅನೇಕ ಕಾಮಗಾರಿ ಕೆಲಸಗಳನ್ನು ನಾವು ತುಮಕೂರು ನಗರದಲ್ಲಿ ಪೂರ್ಣಗೊಳಿಸಲಿದ್ದೀವಿ. ಅದ್ರ ಜೊತೆಗೆ ಇವಾಗ ಏನು ನಮ್ಮ ಸಂಸತ್ ಸದಸ್ಯರು ನಮ್ಮ ಪಕ್ಷದವರಾಗಿದ್ದಾರೆ, ನಾವು ಅವ್ರ ಜೊತೆಗೆ ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಮುಂದಿನ ತಿಂಗಳು ಏನು ಅಧಿವೇಶನ ನಡೀತದೆ ಆ ಅಧಿವೇಶನ ನಡೆಯುವ ಸಮಯದಲ್ಲಿ ನಾನು ದೆಹಲಿಗೆ ಹೋಗಿ ಕೆಲವು ಸಚಿವರನ್ನ ಭೇಟಿ ಆಗಲಿದ್ದೇನೆ. ಪ್ರಮುಖವಾಗಿ ನಗರಾಭಿವೃದ್ಧಿ ಸಚಿವರು, ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವರು ಹಾಗೂ ರೈಲ್ವೆ ಸಚಿವರು. ಯಾಕಂದ್ರೆ ನಮಗೆ ಕೆಲವು ಭಾಗದಲ್ಲಿ ಇನ್ನೂ ಅಂಡರ್ ಪಾಸ್ ಆಗಬೇಕಾಗಿದೆ. ಹಾಗೆ ಈ ಸಚಿವರು ನಾವು ಭೇಟಿ ಮಾಡಿ ತುಮಕೂರು ನಗರದಲ್ಲಿ ಏನು ಪೆಂಡಿಂಗ್ ವರ್ಕ್ಸ್ ಇದಾವೆ ಆ ಪೆಂಡಿಂಗ್ ವರ್ಕ್ಸ್ ನ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳಕ್ಕೆ ನಾನು ಹಾಗೂ ನಮ್ಮ ಸಂಸತ್ ಸದಸ್ಯರು ಹೋಗ್ತಾ ಇದ್ದಾರೆ. ನಮ್ಮ MP ಅವರು ಇದಕ್ಕೆ ಬಹಳ ಕೋಆಪರೇಟ್ ಮಾಡ್ತಾ ಇದಾರೆ, ಬಹಳ ಸಹಕಾರ ಕೊಡ್ತಾ ಇದಾರೆ. ಯಾವುದೇ ರೀತಿಯ ಕೆಲಸಗಳಿರ್ಲಿ ಬನ್ನಿ ನಾವು ಒಟ್ಟಿಗೆ ಹೋಗಿ ಅಲ್ಲಿಂದ ಕೂಡ ನಾವು ಅನುದಾನವನ್ನು ತರೋಣ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ನಮಗೆ ಅಲ್ಲಿಂದ ಕೂಡ ನಮ್ಮ ಕೇಂದ್ರ ಸರ್ಕಾರವನ್ನು ಕೂಡ ನಮಗೆ ಬಹಳಷ್ಟು ಅನುದಾನವನ್ನು ನಾವು ಪಡಿತೀವಂತ ಒಂದು ಆತ್ಮವಿಶ್ವಾಸ ನನಗಿದೆ. ನಾವು ಚರ್ಚೆ ಮಾಡಿದೀವಿ. ನಾನು ಕೂಡ ಅವರಿಗೆ ನಾವು ಸಂಸತ್ ಸದಸ್ಯರಿಗೆ ಹೇಳಿದ್ದೀನಿ, ಬಹಳ ಹಳೆಯ ಇದು HMT ಕಾರ್ಖಾನೆ, ಈ ಕಾರ್ಖಾನೆಯನ್ನು ಮುಚ್ಚುವ ಒಂದು ಪರಿಸ್ಥಿತಿ ಬಂದಿದೆ. ಆದ್ರೆ ತಾವು ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆಯಲ್ಲಿ ಇದ್ರ ಬಗ್ಗೆ ತಾವು ಮಾತನಾಡಿ ಈ ಕಾರ್ಖಾನೆ ಯಾವುದೇ ಕಾರಣಕ್ಕೆ ಮುಚ್ಚಬಾರದು, ಇಲ್ಲಿ ಇರುವ ನೌಕರಿಗೆ ಹೆಚ್ಚಿನ ಸವಲತ್ತುಗಳನ್ನು ಕೊಟ್ಟು ಇಲ್ಲ ಕೇಂದ್ರ ಒಂದು ನಿರ್ಣಯ ತಗೊಳ್ತದೆ. ನನಗೆ ಬಹುಶಃ ನಿರ್ಣಯ ತಗೋಬಹುದು ಅಂತ ಒಂದು ಮಾಹಿತಿ ಇದೆ. ಆದ್ರೆ ಅದಕ್ಕೂ ಮುಂಚೆ ನಮ್ಮ MP ಅವರು ಅಲ್ಲಿ ಒಂದು ಧ್ವನಿ ಎತ್ತಿದ್ರೆ ಖಂಡಿತವಾಗಿ ಅವರು ಇದ್ರ ಬಗ್ಗೆ ಮತ್ತೆ ಅದ್ರ ಬಗ್ಗೆ ನಾವು ಮುಚ್ಚಕ್ಕೆ ಇನ್ನೂ ತಯಾರಾಗಿಲ್ಲ. ನಾನು ಹಾಗೂ ನಮ್ಮ MP ಅವರು ಮುಚ್ಚಬಾರದಂದ್ರೆ ನಮ್ಮ ಆಶಯ. ಆ ರೀತಿ ಬಂದ್ರೆ ನೋಡೋಣ ಮುಂದಿನ ದಿನದಲ್ಲಿ ಯಾವ ರೀತಿ ಮಾಡ್ಬೇಕಂತ ನಾವು ನಾನು ಸಂಸತ್ ಸದಸ್ಯರು ನಮ್ಮ ಮಂತ್ರಿಗಳು ಕೂತ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ನಾನು ಈಗಾಗಲೇ ತಮಗೆ ಹೇಳ್ದಂಗೆ ಮಹಾನಗರ ಪಾಲಿಕೆಯಿಂದ ಸುಮಾರು 250 ಕೋಟಿಯ ಕಾಮಗಾರಿ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ವಾಟರ್ ಸಪ್ಲೈ ಬೋರ್ಡ್ ಇಂದ ಏನು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ನಿಗಮ ಇದೆ, ಅಲ್ಲಿಂದ ಸುಮಾರು 400 ಕೋಟಿಯ ಕಾಮಗಾರಿ ಕೆಲಸಗಳು, 2ನೇ ಹಂತದ UGD ಕಾಮಗಾರಿ ಇರಬಹುದು, 24/7 ನಿರಂತರ ಕುಡಿಯುವ ನೀರಿನ ಯೋಜನೆ ಇರಬಹುದು. ಈ ಯೋಜನೆಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಒಳಚರಂಡಿ ಯೋಜನೆ ಪ್ರಾರಂಭವಾಗಿದೆ. 24/7 ನೀರು ಸರಬರಾಜು ಹಂತ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗ್ತಾ ಇದೆ. ಸೊ ಹೌದಾಗಿದೆ ಆಗಿದೆ. ನಾವು ಕೆಲವು ವಾರ್ಡ್ಗಳಿಗೆ ನಾವು ಈಗಾಗಲೇ ಗುರುತಿಸಿಕೊಂಡು ಅಲ್ಲಿ ಶುದ್ಧ ನೀರಿನ ಘಟಕಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನನ್ನ ಶಾಸಕರ ಅನುದಾನ ಕೂಡ ನಾನು ಈ ವರ್ಷ ಸುಮಾರು 8 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಾನು ಸ್ಥಾಪನೆ ಮಾಡ್ತಾ ಇದ್ದೀನಿ. ಜಾರಿ ಆಗಿದೆ. ಈಗಾಗಲೇ ನಾನು ಕೊಟೇಶನ್ ತರಿಸ್ಕೊಂಡಿದ್ದೀನಿ. ಸೊ ಫೈನಲ್ ಮಾಡ್ಬಿಟ್ಟು ಈ ಯೋಜನೆ ಕೂಡ ನಾನು ಜಾರಿಗೆ ಮಾಡ್ತಾ ಇದ್ದೀನಿ. ಮಹಿಳೆಯರಾದ್ರೆ ಇವಾಗಲೇ ಸ್ತ್ರೀ ಶಕ್ತಿ ಸಂಘಗಳು ಬಹಳಷ್ಟು ಇದಾವೆ. ಆ ಸಂಘಗಳಿಗೆ ಏನು ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಎಲ್ಲ ಸೌಲಭ್ಯಗಳನ್ನು ನಾವು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಸೌಲಭ್ಯಗಳನ್ನು ತಂದು ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದೀವಿ. ಏನು ಇವಾಗ ಫುಡ್ ಪಾರ್ಕ್ ಇದೆ, ಆ ಫುಡ್ ಪಾರ್ಕ್ ಕೂಡ ನಿರುದ್ಯೋಗಿ ಮಹಿಳೆಗಳಿಗೆ ಹೆಚ್ಚಿನ ಅವಕಾಶ ಕೊಡ್ಬೇಕಂತ ಕೂಡ ನಾನು ಅವ್ರಿಗೆ ಮನವಿ ಕೂಡ ಮಾಡ್ಕೊಂಡಿದ್ದೀನಿ. ಅದೇ ನಾನು ತಮಗೆ ಈಗಾಗಲೇ ಹೇಳ್ದಂಗೆ 2 ವರ್ಷ ಏನು 2016 ಅಂತ್ಯದವರೆಗೂ ತುಮಕೂರು ನಗರದಲ್ಲಿ ಅನೇಕ ಕಾಮಗಾರಿ ಕೆಲಸಗಳನ್ನು ನಾವು ಅಂತಿಮಗೊಳಿಸಿ ತುಮಕೂರು ನಗರವನ್ನು ಒಂದು ಸುಂದರವಾದ ನಗರವನ್ನು ನಾನು ಮಾಡ್ಬೇಕಂತ ನನಗೆ ಇಚ್ಛೆ ಇದೆ. ಆ ರೀತಿಯಾಗಿ ಪಣ ತೊಟ್ಟು ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ವರ್ಷದ ಡಿಸೆಂಬರ್ ಒಳಗೆ ಅನೇಕ ಕಾಮಗಾರಿಗಳನ್ನ ನಾವು ಚಾಲನೆ ಮಾಡ್ತಾ ಇದ್ವಿ. ಇದರಿಂದ 2 ವರ್ಷದೊಳಗೆ ಡಿಸೆಂಬರ್ 2016 ಈ ಎಲ್ಲಾ ಕಾಮಗಾರಿಗಳಿಗೆ ಮುಕ್ತಾಯದರೆ ಒಂದು ಒಳ್ಳೆಯ ಸುಸಜ್ಜಿತವಾದ ನಗರವನ್ನು ನಾವು ಮಾಡಬಹುದು ಅಂತ ನನ್ನ ಒಂದು ಆಸೆ ಇದೆ. ಖಂಡಿತ ಉಳಿಸ್ಕೊಳ್ತೀನಿ. ನಾನು ಎಲ್ಲರ ಯಾರೇ ಇರ್ಬೋದು, ಎಲ್ಲ
ಎಲ್ಲರ ಸಹಕಾರ ಹಾಗೂ ಅವರ ಮಾರ್ಗದರ್ಶನದಲ್ಲಿ ನಾನು ನಮ್ಮ ನಗರದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಯಾವುದೇ ರೀತಿಯ ಮಾರ್ಗದರ್ಶನ ಇರ್ಬೋದು, ಸಹಕಾರ ಇರ್ಬೋದು, ಜನರು ನನಗೆ ಕೊಟ್ಟರೆ ಖಂಡಿತವಾಗಿ ಅವರ ಮಾರ್ಗದರ್ಶನದ ರೀತಿಯಲ್ಲಿ ನಾನು ಮಾಡಿ ತುಮಕೂರನ್ನ ಅಭಿವೃದ್ಧಿ ಮಾಡೋಕ್ಕೆ ನಾನು ಪಣ ತೊಟ್ಟಿದ್ದೀನಿ. ನಮ್ಮ ಕೆಲ ಚಿಕ್ಕ ಪ್ರಶ್ನೆಗಳಿಗೆ ಶಾಸಕರ ಚಿಕ್ಕ ಉತ್ತರಗಳು. ಶಾಸಕರು ರಾಜಕೀಯ ಜೀವನದಲ್ಲಿ ಸುಳ್ಳು ಹೇಳಿದ್ದಾರಲ್ಲ? ಇಲ್ಲ, ಯಾವಾಗ್ಲೂ ಸುಳ್ಳು ಹೇಳಿಲ್ಲ. ಸತ್ಯ ಯಾವಾಗ? ಯಾವಾಗ್ಲೂ ಸತ್ಯನೇ ಹೇಳೋದು ನಾನು. ಶಾಸಕರ ರಾಜಕೀಯ ಶತ್ರು? ರಾಜಕೀಯ ಶತ್ರು ಅಂತ ಯಾರು ಇಲ್ಲ ನನಗೆ. ಎಲ್ಲರೂ ಮಿತ್ರರು ಅಂತ ನಾನು ಅನ್ಕೊಂಡಿದ್ದೇನೆ. ರಾಜಕೀಯದಲ್ಲಿ ನಾನು ಆಕಸ್ಮಿಕವಾಗಿ ರಾಜಕೀಯದಲ್ಲಿ ಬಂದಿದ್ದೇನೆ. ಗಾಡ್ ಫಾದರ್ಗಳು ಇದ್ದಾರೆ ನನಗೆ. ರಾಜಕೀಯಕ್ಕೆ ಒಲವು ಬಂದಿದೆ. ಆಕಸ್ಮಿಕವಾಗಿ ಬಂದಿದ್ದೇನೆ. ಹೋದ ಸಲ 2008ರಲ್ಲಿ ಚುನಾವಣೆಯಲ್ಲಿ ಸೋದ ನಂತರ, ಕೇವಲ ಕೆಲವೇ ಓಟುಗಳ ಅಂತರದಲ್ಲಿ ಸೋದ ನಂತರ ಬಹಳಷ್ಟು ಜನ ನನಗೆ ಬೆಂಬಲಿಸಿದ್ದಾರೆ. ಅವ್ರಿಗೋಸ್ಕರ ನಾನು ಮತ್ತೆ ಚುನಾವಣೆಯಲ್ಲಿ ನಿಂತ್ಕೊಂಡು ಗೆದ್ದು ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಒಂದು ನಿರ್ಣಯದಿಂದ ನಾನು ರಾಜಕೀಯದಲ್ಲಿ ಮತ್ತೆ ಮರುಪ್ರವೇಶ ಮಾಡಿದೆ. ರಾಜಕೀಯದಲ್ಲಿ ನೀವು ಕಂಡಂತ ಉತ್ತಮ ರಾಜಕಾರಣಿ? ಸದ್ಯಕ್ಕೆ ಈಗಿನ ಇದರಲ್ಲಿ ನಾನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಒಳ್ಳೆಯ ರಾಜಕಾರಣಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಅವರು ಎಲ್ಲಾ ಬಡವರ ಪರವಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಅವರು ಜಾರಿಗೆ ತರ್ತಾ ಇದ್ದಾರೆ. ಶಾಸಕರು ರಾಜಕೀಯದಲ್ಲಿ ಮುಂದಿನ ಯಾವ ಮಟ್ಟವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಆಮೇಲೆ ಇಲ್ಲ ಮುಖ್ಯಮಂತ್ರಿಗಳು? ನನ್ನ ಆಸೆ ತುಮಕೂರು ನಗರವನ್ನು ಒಂದು ಸುಂದರವಾದ ನಗರ ಮಾಡಬೇಕಂತ ಒಂದು ಆಸೆ ಇದೆ. ಆ ದೃಷ್ಟಿಯಿಂದ ನಾನು ರಾಜಕೀಯ ಕೂಡ ಪ್ರವೇಶ ಮಾಡಿದ್ದೀನಿ. ರಾಜಕೀಯದಿಂದ ಎಷ್ಟು ಸೌಲಭ್ಯಗಳನ್ನು ನಾನು ನಮ್ಮ ನಗರದ ಜನರಿಗೆ ಕೊಡಬೇಕು, ಆ ಜನರಿಗೆ ಕೊಡಬೇಕಂತ ನನ್ನ ಒಂದು ಮನೋಭಾವನೆ ಇದೆ. ನನಗೆ ಯಾವುದೇ ರೀತಿಯ ಒಂದು ಆಸೆ ಆಕಾಂಕ್ಷೆಗಳು ಇಲ್ಲ. ನನಗೆ ದೇವರು ಏನು ನನಗೆ ಮಾರ್ಗದರ್ಶನ ಕೊಡ್ತಾರೆ, ಸಹಕಾರ ಕೊಡ್ತಾರೆ, ಅದಕ್ಕೆ ನಾನು ಸ್ವಾಗತಿಸುತ್ತೇನೆ. ಸ್ಮಾರ್ಟ್ ಸಿಟಿಗೆ ರಫೀಕ್ ಅಹಮದ್ ಅವರು ಸ್ಮಾರ್ಟ್ ಶಾಸಕರಾಗ್ತಾರೆ? ಖಂಡಿತವಾಗಿ ಆಗುತ್ತೆ. ತುಮಕೂರು ನಗರದ, ತುಮಕೂರು ಜಿಲ್ಲೆಯ ಹಾಗೂ ತುಮಕೂರು ನ್ಯೂಸ್ ಟಿವಿ ಚಾನೆಲ್ನ ಎಲ್ಲ ಅಭಿಮಾನಿಗಳಿಗೆ ನಾನು ನಗರದ ಶಾಸಕನಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯರೇ, ನಾವೆಲ್ಲ ಒಂದಾಗಿ ಎಲ್ಲರ ಮನೆಯಲ್ಲಿ ದೀಪವನ್ನು ಬೆಳಗಿಸೋಣ. ದೀಪವನ್ನು ಬೆಳಗಿಸುವ ಮುಖಾಂತರ ನಗರವನ್ನು ನಾವು ಬೆಳೆಸೋಣ ಅಂತ ಒಂದು ಸಂದೇಶವನ್ನು ನಮ್ಮ ತುಮಕೂರು ನ್ಯೂಸ್ ಚಾನೆಲ್ ಮುಖಾಂತರ ತಮಗೆಲ್ಲರಿಗೂ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಶಾಸಕರಾದಂತಹ ಡಾಕ್ಟರ್ ರಫೀಕ್ ಅಹಮದ್ ಅವರ ಮಾತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ನೆನಪಿರಲಿ, ಸದಾ ನಿಮ್ಮೊಂದಿಗೆ ತುಮಕೂರು.